ಆ್ಯಕ್ಚುಲಿ ಸ್ಮಾಲ್ ನಮಗೆ, ಆದರೆ ಸಮಸ್ಯೆಯಲ್ಲಿರುವವರಿಗೆ ಯಾವಾಗಲೂ ಅವೆಲ್ಲ ದೊಡ್ಡದು, ಯಾವಾಗಲೂ ಅಷ್ಟೇ. ಯಾರಿಗೆ ಸಮಸ್ಯೆ ಇರುತ್ತೆ ಅವ್ರನ್ನ ಕೇಳಿದ್ರೆ ತುಂಬ ದೊಡ್ಡ ಸಮಸ್ಯೆ ಆಗಿರುತ್ತೆ. ಬಟ್ ಅದಕ್ಕೆ ಯಾರು ಸಹಾಯ ಮಾಡ್ತಾರೆ ಅಂತಂದಾಗ ಇದಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತಾರೆ ಅಂತ ಅನ್ನಿಸ್ತಿರ್ಬೋದು ಅವ್ರಿಗೆ. ಏನೋ ಅದು ಒಂದದು. ಎರಡನೇದು, ಈ ಕತೆ ನೋಡಿದಾಗ ನನಗೆಷ್ಟೋ ಹಳೆಯ ನೆನಪುಗಳೆಲ್ಲ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಅದು ಒಂದು ಕಾರಣ ಇರ್ಬೋದು. ನಾನು ಆ ಮೋಹದಲ್ಲಿ ಇದಾಗಲಿ ಓಕೆ ಅಂತ ಅಂದ್ಕೊಂಡಿರೋದು ಮನಸ್ಸಿನಲ್ಲಿ. ಪಾಸಿಬಲ್. ಮೈಸೂರಿನಿಂದ ಬಂದಿರೋ ಕತೆ ನೋಡಿ. ಇವರ ಹೆಸರು ವಾಸು. ಮೈಸೂರಿನ ಒಂಟಿಕೊಪ್ಪಲಿನ ರೈಲ್ವೆ ಕ್ವಾರ್ಟರ್ಸ್ ನಿವಾಸಿ. ಇವರ ತಾಯಿ ರೈಲ್ವೆ ಇಲಾಖೆಯಲ್ಲಿ ಗಾರ್ಡನ್ ಕೆಲಸ ಮಾಡುವ ಕಾರಣ ಇವರು ಕೂಡ ಇದೇ ಕ್ವಾರ್ಟರ್ಸ್ನಲ್ಲಿ ಇದ್ದಾರೆ. ಆಟೋ ಓಡಿಸಿ ತನ್ನ 2 ಮಕ್ಕಳನ್ನ ಓದಿಸುತ್ತಾ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು. ಆದರೆ ಕಣ್ಣಿನ ಸಮಸ್ಯೆ ಉಂಟಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸಿಕೊಂಡಿದ್ರು. ಆಪರೇಷನ್ ನಲ್ಲಿ ಎಡವಟ್ಟಾಗಿ ಈಗ ಇವರಿಗೆ ಸಂಜೆ ಆದರೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ. ಹೀಗಾಗಿ ಇವರು ಬೆಳಗ್ಗೆ ಹೊತ್ತು ಮಾತ್ರ ಆಟೋ ಓಡಿಸ್ತಾ ಇದ್ದಾರೆ. ಇದರಿಂದ ಸಂಪಾದನೆ ಕಡಿಮೆಯಾಗಿದೆ. ಇವರಿಗೆ ಭಾನುಪ್ರಕಾಶ್ ಮತ್ತು ನಾಗೇಂದ್ರ 2 ಮಕ್ಕಳಿದ್ದಾರೆ. ಇಬ್ರು ಕೂಡ ರೈಲ್ವೆ ಕ್ವಾರ್ಟರ್ಸ್ ಒಳಗಿನ ಲಲಿತಾ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡ್ತಾ ಇದ್ದಾರೆ. ದುಡಿಮೆ ಕಡಿಮೆಯಾದ ಕಾರಣ ಮಕ್ಕಳ ಶಾಲಾ ಶುಲ್ಕವನ್ನ 1 ವರ್ಷದಿಂದ ಕಟ್ಟಲಾಗಿಲ್ಲ. ನಾಗೇಂದ್ರ 3ನೇ ತರಗತಿ ಓದ್ತಾ ಇದ್ದು ಇವನ ಶಾಲಾ ಶುಲ್ಕ 18,500 ರೂಪಾಯಿ. ಹಾಗೂ ಭಾನುಪ್ರಕಾಶ್ 1ನೇ ತರಗತಿ ಓದ್ತಾ ಇದ್ದು ಶಾಲಾ ಶುಲ್ಕ 6,500 ರೂಪಾಯಿ ಕಟ್ಟಬೇಕು. ಫೀಸ್ ಕಟ್ಟದ ಕಾರಣ ಮಕ್ಕಳು ಶಾಲೆಯಲ್ಲಿ ಮುಜುಗರಕ್ಕೂ ಒಳಗಾಗ್ತಾ ಇದ್ದಾರೆ. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಪಡೆಯುವ ಕನಸು ಕಂಡಿರುವ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಿ ಅಂತ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಾಸು, ಏನು ಮಾಡ್ತೀರಿ? ನಾನು ಆಟೋ ಓಡಿಸ್ತೀನಿ ಸರ್. ಕಣ್ಣು ಕಾಣಲ್ವಾ ಸರ್? ನನಗೆ KR ಹಾಸ್ಪಿಟ್ಲಲ್ಲಿ ಕಣ್ಣು ಆಪ್ರೇಷನ್ ಮಾಡಿಸ್ದೆ. ನನಗೆ ಸ್ವಲ್ಪ ಪೊರೆ ಇತ್ತು. ಅವ್ರು ಆಪ್ರೇಷನ್ ಮಾಡಿ 3 ದಿನಕ್ಕೆ ನನಗೆ ಕಣ್ಣು ತಿರ್ಗಾ ಫುಲ್ ಹೊಂಟೋಗ್ಬಿಡ್ತು. ಅವ್ರು ತಿರ್ಗಾ ಆಪ್ರೇಷನ್ಗೆ ನನಗೆ 50,000 ರೂಪಾಯಿ ದುಡ್ಡು ಕೇಳಿದ್ರು. ನಂತರ ದುಡ್ಡಿಲ್ಲ ಅಂದಿದ್ದಕ್ಕೆ ರೆಟಿನಾ ಕೇರಿಗೆ ಕಳಿಸಿದ್ರು. ಅಲ್ಲಿ ಆಪ್ರೇಷನ್ ಮಾಡಿದ್ರು. ಅಲ್ಲೆಲ್ಲ ಬಿಲ್ಲೆಲ್ಲ ಬರ್ಕೊಟ್ಟಿದ್ದಾರೆ. ಅಲ್ಲಿ ಆಪ್ರೇಷನ್ ಮಾಡಿ ತಿರ್ಗಾ ಒಂದು 3 ತಿಂಗಳು ಬಿಟ್ಟು ಆಪ್ರೇಷನ್ ಮಾಡಬೇಕು. ಅವರು 4-5 ತಿಂಗಳು ಮನೇಲೇ ರೆಸ್ಟೋರೆಂಟ್ ತಿರ್ಗಾ ಮಾಡಿಸ್ದೆ. ಮಾಡಿಸಾದ್ಮೇಲೆ ತಿರ್ಗಾ ನಂತರ 30,000 ರೂಪಾಯಿ ದುಡ್ಡು ಕೇಳಿದ್ರು. ನಾನು ಆಗ ದುಡ್ಡು ಅಡ್ಜಸ್ಟ್ ಮಾಡಿ ಕೊಡೋಕ್ಕಾಗಲಿಲ್ಲ. ಈಗೆಲ್ಲ ಕೊರೋನಾ ಮುಗಿದು 2 ಸತಿ ಆಪ್ರೇಷನ್ ಆಗಿದೆ, ದುಡ್ಡಿಲ್ಲ ಅಂತ ಹೇಳಿದೆ. ಅವ್ರೇನು ಮಾಡಿದ್ರು, ಇಲ್ಲ ನೀನು 30,000 ಕೊಡು ಅಂತ ನಾನು ಕೇಳಿದ್ರು. ಯಾರು? KR ಹಾಸ್ಪಿಟ್ಲಲ್ಲಿ ಡಾಕ್ಟ್ರು. KR ಆಸ್ಪತ್ರೆ ಸರ್ಕಾರ ಕಾಲೇ ಫ್ರೀ ಅಲ್ವೇ? ಫ್ರೀ ಇದೆ ಸರ್. ಅದು ಅವ್ರು ಕೇಳಿದೆ, ನಾನು ಅದು ದಾಖಲಾತಿ ಎಲ್ಲ ತಂದಿದ್ದೆ. ಆಯ್ತು. ಅವರು ಕೇಳಿದೆ. ಅವರು ಇಲ್ಲಪ್ಪ ಆಗಲ್ಲ, ಮಿಂಟು ಹಾಸ್ಪಿಟ್ಲಿಗೆ ಹೋಗ್ಬಿಡು ನೀನು, ಇಲ್ಲ ಆಗಲ್ಲ, ಕಾಳಿದಾಸ ರೋಡಲ್ಲಿ ಹೋಗಿ ಮಾಡಿಸ್ಕೊಂಡು 30,000 ಕೊಟ್ಟು ಅಂತ ಹೇಳಿದ್ರು. ನಾನು ಅಲ್ಲಿ ಮಾಡಿಸಲ್ಲ ಸರ್, ನಂಗೆ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳಿದ್ಕೆ ಮಿಂಟು ಹಾಸ್ಪಿಟ್ಲಿಗೆ ರಿಕಮೆಂಡ್ ಮಾಡ್ತೀನಿ, ನೀನು ಅಲ್ಲೇ ಹೋಗು, ನಿಮ್ಮ ಅಂಥವ್ರಿಗೆಲ್ಲ ಅಲ್ಲೇ ಇರೋದು ಗೌರ್ಮೆಂಟ್ ಹಾಸ್ಪಿಟ್ಲು ಅಂತ ಕಳಿಸ್ಬಿಟ್ರು. ಇವರು ನನಗೆ ಒಂದು ಲೆಟ್ರ್ ಬರ್ದು ಕಳಿಸಿದ್ರು. ಅವರು ಆ ಲೆಟ್ರ್ ತೊಗೊಂಡಾಗ ನಾನು ಅಲ್ಲಿ ಬೆಂಗಳೂರಲ್ಲಿ ಆಪ್ರೇಷನ್ ಮಾಡಿಸ್ದೆ. ಅವ್ರು ಲೆಟ್ರ್ ಕೊಟ್ಟ ತಕ್ಷಣವೇ ನಾನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿದಾಗ ಫುಲ್ಲು ತಲೆಗಿಲೆಲ್ಲ ನೋವು ಬಂದು ಸ್ವಲ್ಪ ದಿನ ಆಪ್ರೇಷನ್ ಕಣ್ಣು ಆಮೇಲೆ ಏನಾಯ್ತು ಹೇಳಿಪ್ಪ? ಕಣ್ಣು ಈಗ ಸರಿಯಾಗಿ ಕಾಣಲ್ಲ ಸರ್. ಇದು ಸಂಜೆ 5 ಗಂಟೆ ಮೇಲೆ ಕಣ್ಣೇ ಕಾಣಲ್ಲ. ಫಸ್ಟೇ ಚೆನ್ನಾಗಿ ಕಾಣ್ತಿತ್ತು ನನಗೆ. ಇವ್ರು 3 ಸತಿ ಆಪ್ರೇಷನ್ ಮಾಡಿ ಕಣ್ಣೇ ಕಾಣ್ತಾ ಇಲ್ಲ. ಮಿಂಟೋಲು ಫಸ್ಟ್ ಲಾಸ್ಟ್ ಮಾಡಿದ್ದು. ಫಸ್ಟು KR ಹಾಸ್ಪಿಟ್ಲು, ಆಮೇಲೆ ಶಾರದೇವಿ ನಗರ ರೆಟಿನಾ ಕೇರು ಎಲ್ಲ. ಬೇರೆ ಏನೋ ಪ್ರಾಬ್ಲಮ್ ಇರಬೇಕು. ಮಿಂಟೋ ಆಸ್ಪತ್ರೆ ಇರೋಲ್ಲ, ದಡ್ಡ ಡಾಕ್ಟರ್ಗಳಲ್ಲ. ಅಲ್ಲ ಸರ್, ಇರಲ್ಲ ಅವ್ರು ಯಾರು ಸರ್. ಇಲ್ಲ 2 ಸತಿ ಮಾಡಿದ್ದಾರೆ ಸರ್. ನಿಮ್ಮೊಬ್ರಿಗೆ ಮಾತ್ರ ಕಣ್ ಕೆಡಿಸ್ಬೇಕು ಅಂತ ಆಪರೇಷನ್ ಮಾಡಿರ್ತಾರ ಅವ್ರ ಪಾಪ. ಸರ್ ಅವ್ರದ್ದಲ್ಲ, ಫಸ್ಟ್ ನನಗೆ ಫಸ್ಟ್ ಆಪರೇಷನ್. ಬೇರೆ ಏನೋ ಇಶ್ಯೂ ಇದ್ದಂಗಿದೆ ಹೆಲ್ತಲ್ಲಿ, ಕಣ್ಣಿನ ವಿಚಾರದಲ್ಲಿ. ಅದು ನಿಮ್ಗೆ ಗೊತ್ತಾಗ್ತಿಲ್ಲ ಅಥವಾ ಅವ್ರಿಗೆ ಗೊತ್ತಾಗಿದೆ, ನಿಮ್ಗೆ ಹೇಳಿಲ್ಲ. ಏನೋ ಒಂದು ಆಗಿದೆ, ಅದು ಹೆಚ್ಚು ಕಡಿಮೆ. ಇಲ್ಲದ್ರೆ ಮಿಂಟೋ ಅಂತ ಆಸ್ಪತ್ರೆಯಲ್ಲಿ ದಡ್ಡ ಡಾಕ್ಟ್ರುಗಳಿರಲ್ಲ, ಪೆದ್ರಿರಲ್ಲ. ಆಮೇಲೆ ನಿಮ್ಮಂಥವ್ರಿಗೆ ಯಾರಿಗೊಬ್ರಿಗೆ 2 ಜನ ಕಣ್ ತೆಗಿಬೇಕು ಅಂತ ಮಾಡ್ತಾರೆ ಯಾರು. ನನಗೆ ಬೇಕಾದ್ರೆ ವಾಪಸ್ ಕಳಿಸ್ತೀನಿ ನಿಮ್ಮನ್ನು ಮಿಂಟೋಗೆ, ಆದರೆ ಡೈರೆಕ್ಟ್ರಿಗೆ ಮಾತಾಡ್ಬಿಟ್ಟು ವಾಪಸ್ ಕಳಿಸ್ತೀನಿ. ಈಗ ಅದೇನು ಕಷ್ಟ ಅಲ್ಲ ಅದು ನನಗೆ, ಅರ್ಥ ಆಯ್ತಾ? ಹಂಗಿರ್ಲಿಕ್ಕಿಲ್ಲ. ಬಟ್ ಕಾಸು ಯಾಕೆ ಕೇಳಿದ್ರು ಗೊತ್ತಿಲ್ಲ ನನಗೆ KR ಆಸ್ಪತ್ರೆಯಲ್ಲಿ, ಯಾಕಂದರೆ ಕೇಳಬಾರ್ದಿತ್ತು ಅವರು. ಅಷ್ಟು ಮಾತ್ರ ಹೇಳ್ತೀನಿ. ಸರಿ, ಮುಂದೇನು? ಕ್ವಾರ್ಟರ್ಸಲ್ಲಿ ಇರೋದಾ ನೀವು? ಎಲ್ಲಿ? ರೈಲ್ವೆ ಕ್ವಾರ್ಟರ್ಸಲ್ಲಿ. ಎಲ್ಲಿ? ಅದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎದುರುಗಡೆ ಇದ್ದೀನಿ. ಏನು ಮಾಡ್ತಾರೆ ನಿಮ್ಮ ಶ್ರೀಮತಿ? ಅವ್ರ ಮನೇಲೇ ಇದ್ದಾರೆ ಸರ್, ಅವ್ರ ಕೆಲ್ಸಕ್ಕೆ ಹೋಗಲ್ಲ. ಮತ್ತು ಕ್ವಾರ್ಟರ್ಸಲ್ಲಿ ನೀವು ಹೆಂಗಿದ್ದೀರಿ? ಅವ್ರು ನಮ್ಮ ತಾಯಿಯವರು ಡ್ಯೂಟಿಲಿದ್ರು. ನಮ್ಮ ತಂದೆ ತಾಯಿ ತೀರೋಗ್ಬಿಟ್ರು. ಅವ್ರ ಮಕ್ಕಳನ್ನ ಕಳಿ ಅಂತ 2ನೇ ತಾಯಿ ಮದುವೆ ಆಗಿದ್ರು. ಅವ್ರಿಗೆ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಹಂಗಾಗಿ ಅವರು ಈಗ ನಮ್ಮ ನೋಡ್ಕೊಂಡು ಜೊತೆಲಿಲ್ಲ. ಈಗ ನಾವು ಸದ್ಯಕ್ಕೆ ಆ ಮನೇಲಿ ಇದ್ದೀವಿ. ಈಗ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಅದೇನಾಗಿದೆ ಅಂದರೆ ಇಷ್ಟ ಆಗಿದೆ. ಈಗ ಹಂಗೆ ಆಪ್ರೇಷನ್ ಮಾಡಿದ್ಮೇಲೆ ಈಗ ನಂಗೆ ಕಣ್ಕೊಂಡು ಸಂಜೆ ಹೊತ್ತು 5 ಗಂಟೆ ಮೇಲೆ ಗಾಡಿಗೆ ಹೋಗೋಕ್ಕಾಗ್ತಾಯಿಲ್ಲ, ಮನೆಗೆ ಬಂದುಬಿಡ್ಬೇಕು. ಹಂಗಾಗಿ ನಾನು ಸ್ಕೂಲ್ ಫೀಸು ಕಟ್ಟಿಲ್ಲ. ಓದೋಷ್ಟು ಸ್ಕೂಲು
ಅಲ್ಲೇ ರೈಲ್ವೆ ಕ್ವಾರ್ಟರ್ಸ್ ಒಳಗಡೆನೇ ಇರೋದು ಸರ್. ಒಳಗಡೆ ಈಜಿ ಹೊಸ್ದಾಗಿ ಮಾಡಿರೋದ ಸ್ಕೂಲ್? ಇಲ್ಲ, ಸುಮಾರು ವರ್ಷದಿಂದ ಇದೆ ಅದು. ಆಚೆ ಅಲ್ವಾ ಇದ್ದಿದ್ದು ಸ್ಕೂಲಲ್ಲಿ? ಇಲ್ಲ ಒಳಗೇನೆ ಸರ್. ವೆಂಕಟೇಶ್ವರ ದೇವಸ್ಥಾನ ಒಳಗಡೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಒಂದಿದೆ, ಪಕ್ಕದಲ್ಲೇ ರೈಲ್ವೆ ಅವ್ರದ್ದು ಒಂದು ಸ್ಕೂಲ್ ಇದೆ ಸರ್ ಅಲ್ಲೇ. ಲಲಿತಾಪುರಿ. ಕರೆಕ್ಟ್ ಅರ್ಥ ಆಯ್ತು. ಆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪಾರ್ಕ್ ಇತ್ತಲ್ಲ, ಪಾರ್ಕ್ ಪಕ್ಕದ ರೋಡಲ್ಲಿ ಲೆಫ್ಟ್ ಸೈಡ್ ಸರ್, ಆಪೋಸಿಟ್. ಅದೇ ಅಲ್ಲೇ ಇತ್ತು, ಪಕ್ಕದಲ್ಲೇ ಇದೆ. ಗೊತ್ತು. ನಾನು ಆಟೋ ಓಡಿಸ್ಕೊಂಡು ಅಲ್ಲಿ ಇರಿಸ್ತೀನಿ. ಆಯ್ತು. ಈಗ ಈ ಮಕ್ಕಳದಲ್ಲಿ ಕಟ್ಟಬೇಕಾ? ಹೌದು ಸರ್. ಒಬ್ಬೊಂದು 3ನೇ ಕ್ಲಾಸು ಯಾವುದೋ 2 ವರ್ಷದ 1 ವರ್ಷದ ಡ್ಯಾಶ್ ಕಟ್ತೀವಿ, ಆಮೇಲೆ ಕಟ್ಕೊಂಡು ಹೋಗ್ತಿದ್ದೆ ಸರ್ ನಾನು. ಕರೆಕ್ಟಾಗಿ ಹೇಳ್ರೆ. ಈಗ ಕಟ್ಟಿಸ್ತೀವಪ್ಪ, ಸರಿ ಸರ್. ಆಮೇಲೆ ನೀವು ಕಷ್ಟಪಟ್ಟು ಸರಿ ಮಾಡ್ಕೋಬೇಕು ಅದನ್ನ. ಹೌದು ಸರ್, ನಾನು ಅರ್ಥ ಆಯ್ತಾ? ಆಯ್ತು. ಏನ ನಿನ್ನ ಹೆಸರು? ನಾಗೇಂದ್ರ. ಹಾಂ, ನಾಗೇಂದ್ರ. ಎಷ್ಟನೇ ಕ್ಲಾಸ್ ನೀನು? 3. ನೀನು? 1. ನಿನ್ನ ಹೆಸರೇನು? ಬಾನು. ಚೆನ್ನಾಗಿ ಓದ್ತೀರಾ? ಓದ್ತಾರಾ? ಓದ್ತಾರೆ ಸರ್. ಚೆನ್ನಾಗಿ ಓದ್ತಾ ಇದೀಯಾ? ಏನು ಮಾಡ್ತೀಯಾ ಓದ್ಬಿಟ್ಟು? ಏನು ಕೆಲಸ ತಗೋತಿ ಹೇಳು. ಏನು ಮಾಡ್ತೀಯಾ ಓದ್ಬಿಟ್ಟ? ಈ ನಿಮ್ಮ ಸ್ಕೂಲ್ ಇದೆಯಲ್ಲ, ಲಲಿತಾ ಪ್ರೈಮರಿ ಸ್ಕೂಲು, ನಾನಿದ್ದಾಗ ಅದು ಫ್ರಂಟಲ್ಲಿ ಒಂಚೂರು ಜಾಗ ಇದ್ದು ಹೀಗೆ ಶೀಟ್ ಇತ್ತು ಅಷ್ಟೇ. ಈಗಲೂ ಶೀಟೇ ಇದೆಯಾ? ಇಲ್ಲ ಸರ್, ಎಲ್ಲ ಚೇಂಜ್ ಮಾಡಿದ್ದಾರೆ ಸರ್. ಚೇಂಜ್ ಮಾಡಿದಾರಾ? ಆಯ್ತಾ? ಅಲ್ಲೇ ಇತ್ತದು ಸ್ಕೂಲು. ಬಟ್ ನಮ್ಮ ಸ್ಕೂಲ್ ಅದಲ್ಲ. ನಮ್ಮ ಸ್ಕೂಲ್ ಅಲ್ಲಿಂದ ಇನ್ನೊಂಚೂರು ಮುಂದಕ್ಕೆ ಭರ್ತಿಸ್ತ್ರೀ ಸಮಾಜ ಅಂತ ಒಂದು ಸ್ಕೂಲ್ ಇದೆ, ಗೊತ್ತಾ? ಇದೆ ಸರ್. ಇದೆ ಸರ್. ನಿನ್ನ ಸ್ಕೂಲ್ ಇದೆಯಲ್ಲ, ಮುಂಭಾಗದಲ್ಲಿ ಒಂದು ಗ್ರೌಂಡ್ ಇತ್ತು ಆಟ ಆಡೋಕ್ಕೆ, ಬಾಯ್ಸ್ ಮಿಡ್ ಸ್ಕೂಲ್ ಅಂತ ಇತ್ತು. ಹೌದು ಸರ್, ಬಾಯ್ಸ್ ಮಿಡ್ಲ್ ಸ್ಕೂಲೇ ಸರ್ ಅದು. ಇದೆಯಾ? ಇದೆ ಸರ್, ಇವತ್ತು ಇದೆ. ಆ ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ ಕಣೋ, ನಿಮ್ಮ ಸ್ಕೂಲಿಂದ ಮುಂದಕ್ಕೇನೆ. ಹೌದು ಸರ್, ಮುಂದಕ್ಕೆ ಇದೆ ಅಲ್ಲಿ. ಅದು ಎದುರುಗಡೆಗೆ ಒಂದು ಗ್ರೌಂಡ್ ಇತ್ತು, ನಾವಲ್ಲಿ ಆಟ ಆಡ್ತಿದ್ವಿ. ನಾನು ಆ ಕ್ವಾರ್ಟರ್ಸ್ ಎಲ್ಲ ಇದ್ದೆ, ಗೊತ್ತಾ ನಿಂಗೆ? ಹೇಳಿಲ್ವಾ ಯಾರೂ? ಮತ್ತು ಈಗ ರೈಲ್ವೆ ಕ್ವಾರ್ಟರ್ಸ್ ವಾಪಸ್ ಹೋದ್ಮೇಲೆ ಹೋಗಿ ಕೇಳ ಎಲ್ಲರೂ, ಎಲ್ಲಿದ್ದಿದ್ದು ಮನೆ ತೋರಿಸಿ ಅವ್ರದ್ದು ಅಂತ ತೋರಿಸ್ತಾರೆ. ಗೊತ್ತಾಯ್ತಾ? ಹಾಂ, ಹೊಡೆದಾಕಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ತೋರಿಸ್ತಾರೆ. ಹೋಗ್ಬಿಟ್ಟು ಬಾ, ಅಲ್ಲಾರು ಹೋಗಿ ದೊಡ್ಡವ್ರನ್ನ ಕೇಳು, ಈ ಥರ ಟಿ ವಿಗೆ ಹೋಗಿದ್ದೆ, ಅಲ್ಲಿ ಸರ್ ಇದ್ದರು, ಅವರು ಇಲ್ಲೇ ಇದ್ದಿದ್ದಂತೆ, ಅವ್ರ ಮನೆ ಯಾವುದು ಅಂತ ನಂಗೆ ತೋರಿಸ್ತೀರಾ ಯಾರು ಅಂತ? ಯಾರು ತೋರಿಸ್ತಾರೆ ನಿನಗೆ ನಾವಿದ್ದಿದ್ದ ಮನೇನ. ಗೊತ್ತಾಯ್ತಾ? ಚೆನ್ನಾಗಿ ಓದ್ತೀಯಾ? ಓದ್ತೀನಿ. ಏಯ್, ಸುಮ್ಮನೆ ಸುಳ್ಳು ಹೇಳ್ತೀಯಾ? ನಿಜವಾಗ್ಲೂ ಓದ್ತೀಯಾ? ಹಾಂ, 2 ಗಂಡು ಮಕ್ಕಳಾ? ಹೌದು ಸರ್. ಚೆನ್ನಾಗಿ ಓದಬೇಕು. ಆದರೆ ಈಗಲೇ ಹೇಳಿದ್ದೀನಿ ನಾನು. ಹಾಂ, ಓದ್ಬೇಕು. ಆಟ ಆಡ್ತೀಯ ತುಂಬ? ಮೋಸ್ಟ್ಲಿ ನೀನು ನೋಡಿದ್ರೆ ಹಂಗೆ ಕಾಣುತ್ತೆ ನನಗೆ. ಯಾಕೋ ಯಾವಾಗಲೂ ಆಟ ಆಡೋಕ್ಕೆ ಹೋಗ್ತಾರಲ್ಲ ಅವನು? ಇಲ್ಲ ಸರ್, ಸ್ವಲ್ಪ ಅವನ ಮೇಲೆ ಜಾಸ್ತಿ ಡೌಟ್ ಇದೆ ನನಗೆ. ಯಾಕಡೆ ಸರ್? ಅವನು ಅವ್ರ ಅಮ್ಮನ ಮಗ ಸರ್. ಅವನು ಸ್ವಲ್ಪ ಜಾಸ್ತಿ ಓದೋ ಅಷ್ಟೇ ಕೆಲಸ. ಮನೆ ಮುಂದೆ ಇವರಿಬ್ರು ಓದ್ತಾರೆ. ಆಟ ಇವನೇ ಸ್ವಲ್ಪ ಆಟ ಆಡೋಕೆ ಹೋಗ್ತಾರೆ, ಬಟ್ ಅದು ಚೆನ್ನಾಗಿ ಓದ್ತಾನೆ. ಇವನೇ ಜಾಸ್ತಿ ಚೆನ್ನಾಗಿ ಓದ್ತಾನೆ ಅವನಕ್ಕಿಂತ. ಇಬ್ಬರು ಚೆನ್ನಾಗಿ ಓದ್ತಾರೆ, ಕಂಪೇರ್ ಮಾಡಬಾರ್ದಂಗೆ. ಚೆನ್ನಾಗಿ ಓದಿ ಇಬ್ಬರೂ. ಅರ್ಥ ಆಯ್ತಾ? ಓದ್ತೀರಾ? ಓದದೇ ಇದ್ರೆ ಏನು ಮಾಡ್ತೀನಿ? ಹಾಂ, ಬುರ್ಡೆ ಹೊಡೆದಾಕ್ತೀನಿ ಬಂದಲ್ಲಿ, ನಿಮ್ಮ ಮನೆ ಹತ್ರಕ್ಕೆ ಬಂದು. ಗೊತ್ತಾಯ್ತಾ? ಹಾಂ, ಸುಮ್ಮನೆ ಹೇಳ್ದಂಗೆಲ್ಲ ಮಾಡಲ್ಲ. ಹಾಂ, ಚೆನ್ನಾಗಿ ಓದಿ ಇಬ್ರಿಗೂ ಒಳ್ಳೇದಾಗಲಿ. ಅಲ್ಲ, ನಾನು ಹೇಳ್ತೀನಿ, ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸರಿ ಸರ್. ಬಟ್ ಆಮೇಲಿಂದನ ನೀವೇ ಕಷ್ಟಪಟ್ಟು ಸರಿ ಮಾಡ್ಕೋಬೇಕು. ಸರಿ ಸರ್. ಬೇಕಿದ್ರು ಮಿಂಟು ಆಸ್ಪತ್ರೆ ಇನ್ನೊಂದು ಸರಿ ತೋರಿಸ್ಕೊಳ್ಳಿ, ನಾನು ಹೇಳ್ತೀನಿ ಬೇಕಾದ್ರೆ. ಬಟ್ ಅದನ್ನೇ ಹೇಳ್ಕೊಂಡು ಕಾಲ ಕಳಿಲ್ಲ ಸರ್. ಇಲ್ಲ ಸರ್, ನಿಮ್ಮದು ನೀವು ಅರೇಂಜ್ ಮಾಡಬೇಕು. ಈಗಿಂದ ನಾನು ವ್ಯವಸ್ಥೆ ಮಾಡಿಸ್ತೀನಿ. ನೋ ಪ್ರಾಬ್ಲಮ್, ಮಾಡಿಸ್ಕೊಡ್ತೀನಿ. ಆಲ್ ರೈಟ್. ಇಟ್ಸ್ ಎ ಸ್ಮಾಲ್ ಇಶ್ಯೂ ಅಂತ ನಾನು ಆಗಲೇ ಹೇಳಿದ್ದೆ. ಅದು ಹೌದು ಸ್ಮಾಲೇ. ನಾನು ನಿಮ್ಗೆ ಹೇಳಿದ್ದೆ, ಒಂಥರ ಚೈಲ್ಡ್ಹುಡ್ ಡ್ರೀಮ್ಸು, ಚೈಲ್ಡ್ಹುಡ್ ಕತೆಗಳು. ಈಗ ಅಲ್ಲಿ ನಾನು ಓಡಾಡ್ತಾ ಇದ್ದಿದ್ದ ಸಂದರ್ಭದಲ್ಲಿ ಅಲ್ಲ, ವಾಟ್ ಐ ಆಮ್ ಟಾಕಿಂಗ್ ಈಸ್ ಸಮ್ 40 years ago, 45 years ago, 40 years ago, 40 ವರ್ಷದ ಹಿಂದೆ. ಎಷ್ಟು ನಿಮ್ಮ ವಯಸ್ಸು? 38. ನೀವು ಹುಟ್ಟೇ ಇರಲಿಲ್ಲ ಹಂಗಾರೆ ನಾನು ಕ್ವಾರ್ಟರ್ಸಲ್ಲಿ ಇದ್ದಾಗ. ಹಾಂ, ಸರಿ. ಕ್ವಾರ್ಟರ್ಸ್ ಬಿಡೋ ಟೈಮ್ಗೂ ನೀವು ಹುಟ್ಟಿರಲಿಲ್ಲ ಅನ್ಸುತ್ತೆ. 38 ಇಲ್ಲ. ಆ ಮೆಮೊರೀಸ್ ಇಟ್ ಕೀಪ್ಸ್ ಕಮಿಂಗ್. ಹೂ ನ್ಯೂ? ರೈಲ್ವೆ ಕ್ವಾರ್ಟರ್ಸ್ ಮೈಸೂರಿನಲ್ಲಿ ಓಡಾಡ್ಕೊಂಡಿದ್ದಂತಹ ನಾವುಗಳು ಹೀಗಾಗಬಹುದು ನಮ್ಮ ಜೀವನದಲ್ಲಿ ಅಂತ ನಮಗೇನು ಗೊತ್ತಿತ್ತು? ವಿ ಡಿಡ್ಂಟ್ ನೋ. ನೋ ಐಡಿಯಾ, ನಮ್ಗೆ ಗೊತ್ತಿರಲಿಲ್ಲ. ಹಾಗೆ ಹೂ ನೋಸ್ ಈ ಮಕ್ಕಳ ಜೀವನದಲ್ಲಿ ಏನಾಗಬಹುದು ನಾಳೆ ಅಂತ. ಆ ಒಂದೇ ಕಾರಣಕ್ಕೆ ಆ ಸಪೋರ್ಟ್ ಇವತ್ತು. ಐ ಡೋಂಟ್ ನೋ, ಏನು ಬೇಕಾದ್ರೂ ಆಗ್ಬೋದು ಆ ಮಕ್ಕಳು. ಈಗ ಆ ಮಗು ಹೆಂಗಾರ ಅಲ್ಲಿ ಕ್ವಾರ್ಟರ್ಸ್ ಒಳಗಡೆ ರೋಡಲ್ಲಿ ಓಡಾಡ್ತಿದ್ಯೋ ಹಾಗೆ ನಾವು ಓಡಾಡ್ಕೊಂಡಿದ್ವಿ. ಇವತ್ತೇನೋ ಹೀಗಾಗಿದೆ, ಹಾಗಾಗಿ ಅದಕ್ಕೂ ಆಗ್ಬೋದೇನೋ, ಬೇರೆ ಯಾವುದೋ ಕ್ಷೇತ್ರದಲ್ಲಿ ಆಗ್ಬೋದು.
ನಾಟ್ ನೆಸೆಸರ್ಲಿ ಜರ್ನಲಿಸಮ್. ಹಾಗಾಗಿ ಆ ಸಪೋರ್ಟ್. ಚೆನ್ನಾಗಿ ಓದಿಪ್ಪ, ಹಾಂ, ಚೆನ್ನಾಗಿ ಓದಿಸಿ.